ಕಿಮ್ಸ್ ಆಸ್ಪತ್ರೆಯಲ್ಲಿ ಕೆಲವು ದಿನಗಳಿಂದ ಪ್ರತಿಭಟನೆಯ ಕೂಗು ಕೇಳಿ ಬರ್ತಾ ಇದೆ. ಇವತ್ತು ಸಹ ಕಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರು ಸಂಬಳ ಸೌಲಭ್ಯಗಳಿಗಾಗಿ ಒತ್ತಾಯಿಸಿ ಸೇವೆಗೆ ಗೈರು ಹಾಜರಾಗಿದ್ದಾರೆ. ನರ್ಸ್ಗಳು ಸೇವಾ ಖಾಯಮಾತಿಗಾಗಿ ಆಗ್ರಹಿಸಿ 5ನೇ ದಿನದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಪ್ರತಿಭಟನಾ ನಿರತ ಕೆಲವು ನೌಕರರನ್ನ ಕೆಲಸದಿಂದ ವಜಾಗೊಳಿಸಿರುವುದು ಪ್ರತಿಭಟನೆಯ ಕಾವನ್ನ ಹೆಚ್ಚು ಮಾಡಿದೆ. ಈ ಪ್ರತಿಭಟನೆಗಳ ಸದ್ದಿನಲ್ಲಿ ರೋಗಿಗಳ ಆಕ್ರಂದನವನ್ನ ಕೇಳುವವರು ಯಾರೂ ಇಲ್ಲ. ವೈದ್ಯರಿಲ್ಲದೆ ನರ್ಸ್ಗಳಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಸದ್ಯಕ್ಕೆ ವೈದ್ಯ ವಿದ್ಯಾರ್ಥಿಗಳು ರೋಗಿಗಳ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಕಿಮ್ಸ್ ವೈದ್ಯರು ಹಾಗೂ ಸಿಬ್ಬಂದಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರಿಗೆ ಖಾಯಮಾತಿಯ ಕುರಿತಾಗಿ, ಕೆಲಸದ ಖಾಯಮಾತಿಯ ಕುರಿತಾಗಿ ಹಲವು ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದು, ರೋಗಿಗಳ ಪಾಡಂತೂ ಹೇಳತೀರದಾಗಿದೆ. ನಿನ್ನೆ ಮಾಧ್ಯಮಗಳ ಚಿತ್ರೀಕರಣಕ್ಕೆ ಕೂಡ ಆಡಳಿತ ಮಂಡಳಿ ಅಡ್ಡಿಪಡಿಸಿದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಈಗ ಸದ್ಯದ ಪರಿಸ್ಥಿತಿಯ ಕುರಿತಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ನಿನ್ನೆಯಿಂದಲೂ ಕೂಡ ಈ ಪ್ರತಿಭಟನೆ ಮುಂದುವರಿತಾ ಇರುವಂತಹದ್ದು, ಆದರೆ ರೋಗಿಗಳ ಪಾಡು ಕೇಳೋರು ಯಾರೂ ಇಲ್ಲ. ಏನಾಗ್ತಾ ಇದೆ ಕಿಮ್ಸ್ನಲ್ಲಿ? ಖಂಡಿತ ಭವನ, ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಸಹ ಒಂದು ಕಳೆದ 5 ದಿನಗಳಿಂದ ಒಂದು ಪ್ರತಿಭಟನೆಯನ್ನ ಏನು ನರ್ಸ್ಗಳು ಮಾಡ್ತಿದ್ರು. ಇವತ್ತು ಎರಡನೇ ದಿನ ವೈದ್ಯರು ಇವತ್ತು ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಿಮ್ಸ್ ನಲ್ಲಿ ಪ್ರತಿದಿನ 2,000ಕ್ಕೂ ಹೆಚ್ಚು ಒಂದು OPDಯಲ್ಲಿ ಒಂದು ಪೇಷಂಟ್ಗಳು ಬಂದು ಟ್ರೀಟ್ಮೆಂಟ್ ತಗೊಳ್ತಿದ್ರು. ಆದ್ರೆ ಇವತ್ತು ಕೇವಲ 100 ಜನನು ಸಹ ಬರದೇ ಇರುವಂತದ್ದಾಗಿದೆ. ಯಾಕಂದ್ರೆ ಒಂದ್ ಕಡೆ ವೈದ್ಯರಿಲ್ಲ, ಇನ್ನೊಂದ್ ಕಡೆ ನರ್ಸ್ಗಳು ಇಲ್ಲ, ಇಲ್ಲಿ ಚಿಕಿತ್ಸೆ ಕೊಡೋಕೆ ಯಾರು ಇಲ್ಲದೆ ಇರುವಂತದ್ದು ಇದೆಲ್ಲದಕ್ಕೂ ಒಂದು ಕಾರಣ ಆಗಿರುವಂತದ್ದು. ಇದೀಗ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿಗಳಿದ್ದಾರೆ, MBBS ಮತ್ತು PG ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಇವರ ಜಾಗವನ್ನ ಒಂದು ತಗೊಂಡು ಈಗ ಕೆಲಸ ಮಾಡೋ ಮುಖಾಂತರವಾಗಿ ಬರ್ತಿರುವಂತಹ ಪೇಷಂಟ್ ಗಳಿಗೆ ಚಿಕಿತ್ಸೆ ನೀಡುವಂತದ್ದು ಮಾಡ್ತಿದ್ದಾರೆ. ಆದ್ರೂ ಸಹ ಒಂದು ತುರ್ತುರು ಚಿಕಿತ್ಸೆ ಆಗ್ಲಿ ಅಥವಾ ಎಮರ್ಜೆನ್ಸಿ ಆಗ್ಲಿ ಇದನ್ನ ಕೊಡೋಕೆ ವೈದ್ಯರೇ ಇಲ್ಲದೆ ಇರುವಂತದ್ದು ಸಾಕಷ್ಟು ಕೆಂಗಣಿಗೆ ಗುರಿಯಾಗಿರುವಂತದ್ದು. ನಿನ್ನೆ ಏನು ಮಾಧ್ಯಮಗಳ ಚಿತ್ರೀಕರಣಕ್ಕೆ ಅಡ್ಡಿಪಡಿಸಿದ್ರು, ಅನಂತರ ಒಂದು ಜನರ ಆಕ್ರೋಶವನ್ನು ಸಹ ಹೆಚ್ಚಾಗಿ ವೈದ್ಯರ ವಿರುದ್ಧ ಮತ್ತು ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ಜನರು ಕೂಗಾಡಿದ್ರು. ನಂತರ ಅವರ ಆಕ್ರೋಶವನ್ನ ಸಹ ತೋರಿಸ್ಕೊಂಡ್ರು. ಇವತ್ತು ಏನು ಈ ಒಂದು ಇಷ್ಟೆಲ್ಲ ಪ್ರತಿಭಟನೆ ಆಗ್ತಿದ್ರು, ಇವ್ರು ಯಾರನ್ನು ಗಮನ ಹರಿಸದೇ ಇರುವಂತದ್ದು ಸಾಕಷ್ಟು ಖಂಡನೀಯ ಆಗಿರುವಂತಹದ್ದು. ಜೊತೆಯಲ್ಲಿ ಏನು ಒಬ್ರು ಇಲ್ಲಿ ನರ್ಸ್ ಇದ್ರು, ಅವರು ಸಹ ಹೋಗಿ ಮನವಿ ಮಾಡಿದಕ್ಕೆ ಅವ್ರನ್ನ ಸಹ ಆಸ್ಪತ್ರೆಯವರು ಟರ್ಮಿನೇಟ್ ಮಾಡಿದ್ದಾರೆ. ಈ ಒಂದು ಟರ್ಮಿನೇಟ್ ಮಾಡೋ ಮುಖಾಂತರ ಮತ್ತೆ ಅವರ ಒಂದು ದರ್ಪಣವನ್ನು ತೋರಿಸಿದ್ದಾರೆ. ಭಾವನಾ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗೆ. ಅವ್ರನ್ನ ಮನೆಗೆ ಕಳಿಸ್ಬಿಡ್ತೀವಿ ಅಂದ್ರೆ ಅದಾಗದ